ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಹೊಸ ಒಂದು ಹೋಮ್ ಅಪ್ಲೈನ್ಸಸ್ ತೊಗೊಂಡಿದ್ದೀನಿ. ನಾನು ಅದನ್ನು ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಅದೇನದು ಹೊಸ ಹೋಮ್ ಅಪ್ಲೈನ್ಸ್ ಅಂತ ಅಂದರೆ, ನಾನೊಂದು ಮಿಕ್ಸರ್ ಗ್ರೈಂಡರ್ ತೊಗೊಂಡಿದ್ದೀನಿ. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಯಾವುದದು ಮಿಕ್ಸರ್ ಗ್ರೈಂಡರ್ ಅಂತ ಅಂದರೆ, ಆ್ಯಕ್ಚುಲಿ ನಾನು ಏನಕ್ಕೋಸ್ಕರ ಮಿಕ್ಸರ್ ಗ್ರೈಂಡರ್ ತೊಗೊಂಡೆ ಅಂದರೆ, ನೀವೆಲ್ಲರೂ 500 ವ್ಯಾಟ್ಸ್ದು ಮಿಕ್ಸಿ ನೋಡಿರ್ತೀರಾ, ಅಥವಾ 1000 ವ್ಯಾಟ್ಸ್ದು ಮಿಕ್ಸಿ ನೋಡಿರ್ತೀರಾ, 750 ವ್ಯಾಟ್ಸ್ದು ಮಿಕ್ಸಿ ನೋಡಿರ್ತೀರಾ. ಆದರೆ ಇದು 1200 ವ್ಯಾಟ್ಸ್ದು ಮಿಕ್ಸಿ. ಆ್ಯಕ್ಚುಲಿ ನಾನು ಈ ಬ್ರ್ಯಾಂಡ್ದು ಮಿಕ್ಸಿ ತೊಗೊಳಕ್ಕೆ ಇದೇ ಕಾರಣ. 1200 ವೋಲ್ಟೇಜ್ ಮಿಕ್ಸಿ ಇದೆ ಅಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದೀನಿ. ಯಾವುದಪ್ಪ ಇದು 1200 ವ್ಯಾಟ್ಸ್ದು ಮಿಕ್ಸಿ ಅಂತ ಅಂದ್ಕೊಂಡಿದ್ದೀರಾ? ಇದು ಹಾಟ್ಸ್ಟಾರ್ ಬ್ರ್ಯಾಂಡ್ದು ಮಿಕ್ಸಿ. ಈ ಮಿಕ್ಸಿ 1200 ವ್ಯಾಟ್ಸ್ ಇದೆ. ನಂಗೆ ತುಂಬಾ ಇಷ್ಟ ಆಯಿತು. ಅದಲ್ಲದೆ 10 ವರ್ಷ ವಾರಂಟಿ ಇದೆ, 1 ವರ್ಷ ಗ್ಯಾರಂಟಿ ಇದೆ. 10 ವರ್ಷ ವಾರಂಟಿ ಅಂದರೆ ಏನಾದರೂ ಹಾಳಾಗೋದು ಏನಾದರೂ ಆದರೆ ಅವರೇ ರೆಡಿ ಮಾಡಿಕೊಡ್ತಾರೆ. 10 ಇಯರ್ಸ್ ವಾರಂಟಿ ಇದೆ. ಅಥವಾ 1 ವರ್ಷ ಗ್ಯಾರಂಟಿ ಅಂದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ. ಏನಾದರೂ ಪ್ರಾಬ್ಲಮ್ ಆದರೆ, 1 ವರ್ಷದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ. ಬನ್ನಿ ಹಾಟ್ಸ್ಟಾರ್ ಮಿಕ್ಸರ್ ಗ್ರೈಂಡರ್ನ ಅನ್ಬಾಕ್ಸ್ ಮಾಡೋಣ. ನಾನು ತೊಗೊಂಡಿರೋ ಹೊಸ ಮಿಕ್ಸರ್ ಗ್ರೈಂಡರ್ನ ಇದೇ ಶೋರೂಮಲ್ಲಿ ನಾನು ತೊಗೊಂಡಿರೋದು. ಇದು ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರರ್. ಮಿಕ್ಸರ್ ಗ್ರೈಂಡರ್ ಅಷ್ಟೇ ಅಲ್ಲ, ಬುಲೆಟ್ ಮಿಕ್ಸಿ ಮತ್ತು ವ್ಯಾಕ್ಯೂಮ್ ಕ್ಲೀನರ್ಸ್, ಗ್ಯಾಸ್ ಸ್ಟವ್, ಗೀಸರ್ಸ್, ಮಿನಿ ಗೀಸರ್ಸ್, ವಾಷಿಂಗ್ ಮಿಷಿನ್, ಇನ್ನು ಸಾಕಷ್ಟು ಹೋಮ್ ಅಪ್ಲೈನ್ಸಸ್ನ ಇವರು ಓನ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಹೋಮ್ ಅಪ್ಲೈನ್ಸಸ್ ಮೇಲೂ ಅಫೋರ್ಡಬಲ್ ಪ್ರೈಸ್ ಇದೆ. ಇವತ್ತಿನ ಈ ವಿಡಿಯೋ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡ್ದೆಲ್ಲ ನೋಡಿ. ಹಾಗೆ ಈ ಕಿಚನ್ ಮಾಸ್ಟರ್ 1200 ವ್ಯಾಟ್ಸ್ ಮಿಕ್ಸರ್ ಗ್ರೈಂಡರ್ ಬೆಲೆ ಎಷ್ಟು ಅಂತ ಸಹ ನಾನು ಹೇಳಿರ್ತೀನಿ ಈ ವಿಡಿಯೋದಲ್ಲಿ, ಅದನ್ನು ಸಹ ನೋಡಿ. ಈ ಹಾಟ್ಸ್ಟಾರ್ ಶೋರೂಮ್ ಅವ್ರದ್ದು ಹೆಡ್ ಆಫೀಸ್ ಬಂದು ತುಮಕೂರಿನಲ್ಲಿದೆ. ಬ್ಯಾಂಗ್ಳೂರಲ್ಲೂ ಅಷ್ಟೇ 35+ ಬ್ರಾಂಚಸ್ ಇದೆ. ಈ ಹಾಟ್ಸ್ಟಾರ್ ಮಿಕ್ಸರ್ ಗ್ರೈಂಡರ್ನ ನಾನು ಪೀನ್ಯಾ ಸೆಕೆಂಡ್ ಸ್ಟೇಜಲ್ಲಿ ಲೊಕೇಟ್ ಆಗಿರುವಂತಹ ಹಾಟ್ಸ್ಟಾರ್ನಲ್ಲಿ ತೊಗೊತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ತುಂಬ ಬ್ರಾಂಚಸ್ ಇದೆ. ರಾಜಾಜಿನಗರ್, ಬಾನಸವಾಡಿ, ಚಿಕ್ಕಪೇಟೆಲ್ಲೂ ಬ್ರಾಂಚಸ್ ಇದೆ. ಬನ್ನಿ ಫ್ರೆಂಡ್ಸ್, ಮಿಕ್ಸರ್ ಗ್ರೈಂಡರ್ ಅನ್ಬಾಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇ ನಾನು ತೊಗೊಂಡಿರೋ ಹಾಟ್ಸ್ಟಾರ್ ಕಿಚನ್ ಮಾಸ್ಟರ್ ಮಿಕ್ಸರ್ ಗ್ರೈಂಡರ್. 4 ಜಾರ್ ಬರುತ್ತೆ ಇದರಲ್ಲಿ. 1200 ವ್ಯಾಟ್ಸ್ ಮಿಕ್ಸಿ. ಇನ್ನೂ ಓಪನ್ ಮಾಡಿಲ್ಲ, ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಓಪನ್ ಮಾಡಿ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಯಾಕೇಜಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಬಾಕ್ಸ್ ಒಳಗಡೆ ಬಿಲ್ ಮತ್ತು ವಾರಂಟಿ ಕಾರ್ಡ್ ಎರಡೂ ಕೊಟ್ಟಿದ್ದಾರೆ. ಜೊತೆಗೆ ಮ್ಯಾನ್ಯುಯಲ್ ಕಾರ್ಡ್ ಸಹ ಇದೆ, ಇನ್ಸ್ಟ್ರಕ್ಷನ್ ಇದೆ, ಯಾವ ರೀತಿ ಯೂಸ್ ಮಾಡಬೇಕು, ಎಷ್ಟು ಜಾರ್ ಇದೆ, ಏನೇನೆಲ್ಲ ರುಬ್ಬೇಕಂತ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕೊಟ್ಟಿದ್ದಾರೆ. ಈ ಮಿಕ್ಸರ್ ಗ್ರೈಂಡರ್ ಬ್ರ್ಯಾಂಡ್ ಬಂದು ಹಾಟ್ಸ್ಟಾರ್ ಅಂತ. ಇದು ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರರು. ತುಮಕೂರಲ್ಲಿ ಹೆಡ್ ಆಫೀಸ್ ಇದೆ. ಇದು ಕಿಚನ್ ಮಾಸ್ಟರ್ ಮಿಕ್ಸರ್ ಗ್ರೈಂಡರು. ಕಿಚನ್ಗೆ ಹೇಳಿ ಮಾಡಿಸಿರುವಂತಹ ಮಿಕ್ಸಿ ಇದು. 1.5 HP ಕಾಪರ್ ವೆಲ್ಡಿಂಗ್ ಮೋಟರ್ ಬರುತ್ತೆ. 1200 ವ್ಯಾಟ್ಸ್ ಇದೆ. ಕಿಚನ್ಗೆ ಅಂದರೆ 750 ವ್ಯಾಟ್ಸು ಅಥವಾ 1000 ವ್ಯಾಟ್ಸ್ ಇರುತ್ತೆ. ಕಡಿಮೆ ಕೆಪಾಸಿಟಿ ಇರುತ್ತೆ. ಬಟ್ ಇದು 1200 ವ್ಯಾಟ್ಸ್ ಇದೆ, ನೀವು ನೋಡ್ತಾ ಇರಬಹುದು. ಈ ಒಂದು ಮಿಕ್ಸಿಯಲ್ಲಿ 3 ಸ್ಟೀಲ್ ಜಾರ್ ಬರುತ್ತೆ ಮತ್ತು ಒಂದು ಪ್ಲಾಸ್ಟಿಕ್ ಜಾರ್ ಜ್ಯೂಸರ್ ಬರುತ್ತೆ. 1 ಲೀಟ್ರ್ ಕೆಪಾಸಿಟಿದು ಒಂದು ಸ್ಟೀಲ್ ಜಾರು, 1.5 ಲೀಟ್ರದ್ದು ಒಂದು ಸ್ಟೀಲ್ ಜಾರು, 300 ml ಒಂದು ಸ್ಟೀಲ್ ಜಾರು ಮತ್ತು ಒಂದು ಪ್ಲಾಸ್ಟಿಕ್ ಜಾರು ಜ್ಯೂಸರು, ಅದು ಸಹ 1 ಲೀಟರಲ್ಲಿದೆ. ನೀವು ನೋಡ್ತಾ ಇರಬಹುದು. ಈ ಮಿಕ್ಸಿನ ಅನ್ಬಾಕ್ಸ್ ಮಾಡಿದೆ ನಾನು. 4 ಕಪ್ಲರ್ ಇದೆ, ಓವರ್ಲೋಡ್ ಸ್ವಿಚ್ ಸಹ ಇದೆ ಇದರಲ್ಲಿ. ಈ ಹೆವಿ ವೋಲ್ಟೇಜ್ ಮಿಕ್ಸಿ ಎಲ್ಲ ಯಾಕೆ ತೊಗೊತೀವಿ ಅಂತಂದರೆ, ಹಬ್ಬದ ಅಡುಗೆ ಮಾಡಬೇಕಾದ್ರೆ ಜಾಸ್ತಿ ಮಸಾಲೆ ಎಲ್ಲ ರುಬ್ಬಬೇಕಾಗುತ್ತೆ. ಈಗ ನೆಂಟರೆಲ್ಲ ಬಂದರೆ ಹೆವಿಯಾಗಿ ಅಡುಗೆ ಮಾಡಬೇಕಾಗತ್ತೆ. ಕಮ್ಮಿ ವೋಲ್ಟೇಜ್ ಮಿಕ್ಸಿ ತೊಗೊಂಡ್ರೆ ಆಫ್ ಆಗಿಬಿಡೋದು, ಪ್ರಾಬ್ಲಮ್ ಬರೋದು, ಅವಾಗವಾಗ ನಾವು ಪ್ರಾಬ್ಲಮ್ ಬರುತ್ತೆ ಅಂತ ಎತ್ಕೊಂಡು ಹೋಗ್ತಾ ಇರಬೇಕು. ಈ ರೀತಿ ಹೆವಿ ವೋಲ್ಟೇಜ್ ಮಿಕ್ಸಿ ತೊಗೊಂಡಾಗ ಏನು ಪ್ರಾಬ್ಲಮ್ ಬರಲ್ಲ. ನಮ್ಮ ಅಮ್ಮನ ಮನೇಲಿರೋದು ಪ್ರೀತಿ ಮಿಕ್ಸರ್ ಗ್ರೈಂಡರು. ಅದು ಸಹ ತುಂಬ ಚೆನ್ನಾಗಿದೆ. ಅದು 900 ವ್ಯಾಟ್ಸ್ ಏನೋ ಇರೋದು ಅವ್ರ ಮನೇಲಿ. ಈಗ ನಾನು 1200 ವ್ಯಾಟ್ಸ್ ಒಂದು ತೊಗೊಂಡಿದ್ದೀನಿ. ಪ್ರೀತಿನೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಗೀಸರ್ ತೊಗೊಳಕ್ಕೆ ಈ ಶೋರೂಮ್ಗೆ ಹೋಗಿದ್ನಲ್ಲ, ಈ ವ್ಯಾಟ್ಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು ಎಲ್ಲ ತುಂಬ ಇಷ್ಟ ಆಯಿತು. ಅದಕ್ಕೆ ತೊಗೊಂಡು ಬಂದೆ. ಈ 4 ಜಾರು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಗಟ್ಟಿಯಾಗಿದೆ. ಮೇಲೆ ಅಷ್ಟೇ ಇದು ಮುಚ್ಚಳದಲ್ಲಿ ಸೆಲ್ಫ್ ಲಾಕ್ ಇದೆ. ಸ್ಟೀಲಿಂದು ಹ್ಯಾಂಡಲ್ ಇದೆ ಫ್ರೆಂಡ್ಸ್, ಅದೇ ವಿಶೇಷ ಇದರಲ್ಲಿ. ಆಲ್ಮೋಸ್ಟ್ ನಾನು ಎಲ್ಲೂ ನೋಡೇ ಇಲ್ಲ ಯಾವ ಬ್ರ್ಯಾಂಡ್ಸಲ್ಲೂ ಸ್ಟೀಲಿಂದು ಹ್ಯಾಂಡಲ್ ಇರೋದು. ಇದರಲ್ಲಿ 4 ಜಾರ್ ಇದೆ ಅಲ್ವಾ. ಒಂದರಲ್ಲಿ ದೋಸೆಗೆ, ಇಡ್ಲಿಗೆ, ಸಾಂಬಾರ್ಗೆ ಎಲ್ಲ ವೆಟ್ ಗ್ರೈಂಡಿಂಗ್ ಇದೆ.
ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಯಿ ಚಟ್ನಿ ಇವಾಗ ಮೊಸಪ್ ಸಾರೆಲ್ಲ ಮಾಡಿದಾಗ ಬಿಸಿ ಬಿಸಿನೇ ರುಬ್ಬಬೇಕಾಗತ್ತೆ. ಅವಾಗೂ ಸಹ ಏನೂ ಪ್ರಾಬ್ಲಮ್ ಆಗಲ್ಲ ಈ ಮಿಕ್ಸಿ ವೋಲ್ಟೇಜ್ ಜಾಸ್ತಿ ಇರೋದ್ರಿಂದ. ಮತ್ತು ಜ್ಯೂಸರು ಅಷ್ಟೇ, ನನಗಂತೂ ಸಖತ್ ಇಷ್ಟ ಆಯಿತು ಈ ಜ್ಯೂಸರು. ನಾನು ಅಂದ್ಕೊಂಡೆ ಜ್ಯೂಸರೆಲ್ಲ ಇರೋದಿಲ್ಲ, ಸಪ್ರೇಟ್ ಬ್ಲೆಂಡಿಂಗ್ ಮಿಕ್ಸರ್ ಜಾರ್ ಏನಾದರೂ ತೊಗೋಬೇಕೇನೋ ಅಂತ. ಬಟ್ ಜ್ಯೂಸರು ಇದೆ, ಆರಾಮಾಗಿ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು ಮಾಡ್ಕೊಂಡು ಕುಡಿಬಹುದು. ಮತ್ತು ನೀವು ನೋಡ್ತಾ ಇರಬಹುದು 3 ಸ್ಟೀಲ್ ಜಾರ್ ಪ್ಲಸ್ 1 ಪ್ಲಾಸ್ಟಿಕ್ ಜಾರ್ ಇದೆ. ಒಂದು ವೆಟ್ ಗ್ರೈಂಡಿಂಗು, ನಾನು ಆಲ್ರೆಡಿ ಹೇಳಿದೆ. ಇವಾಗ ತೋರಿಸ್ತಾ ಇರೋದು ಪೌಡರ್ ಹೊಡ್ಕೊಳ್ಳೋದಕ್ಕೆ. ಈ ಡ್ರೈ ಮಿಕ್ಸ್ ಏನಾದರೂ ಮಾಡ್ಕೋಬೇಕಂದ್ರೆ ಗರಂ ಮಸಾಲ, ಅರಿಶಿನ ಪುಡಿ ಪೌಡ್ರ್ ಹೊಡ್ಕೋಬೇಕು ಅಂತ ಅಂದರೆ, ಸ್ವೀಟ್ ಐಟಮ್ಸ್ ಎಲ್ಲ ಮಾಡಬೇಕಾದ್ರೆ ಅಕ್ಕಿನೆಲ್ಲ ಪೌಡ್ರ್ ಮಾಡ್ಕೊಬೇಕಾಗತ್ತೆ. ಈಸಿಯಾಗಿ ಇದ್ರಲ್ಲಿ ಮಾಡ್ಕೊಬಹುದು. ಈಗ ನೆಕ್ಸ್ಟು ಇಲ್ಲಿ 300 ml ಜಾರ್ ಇದೆ, ಒಂದು ಚಿಕ್ಕ ಜಾರ್ ಇದೆ, ತುಂಬ ಕ್ಯೂಟಾಗಿದೆ ನೋಡೋದಕ್ಕೆ. ಇದು ಒಂದು ಇಬ್ಬರೇನಾದರೂ ಇದ್ದರೆ ಇವಾಗ ಚಟ್ನಿ ಮಾಡ್ಕೊಬೇಕು, ಉಪ್ಸಾರು ಖಾರ ಮಾಡ್ಕೊಬೇಕು, ಸ್ವಲ್ಪ ಏನಾದರೂ ಮಾಡ್ಕೊಬೇಕಂತ ಅಂದರೆ ಈ 300 ml ಜಾರಲ್ಲಿ ಸಹ ನಾವು ಮಾಡ್ಕೊಬಹುದು. ನನಗಂತೂ ಈ ಮಿಕ್ಸರ್ ಗ್ರೈಂಡರ್, ಈ ಜಾರ್ಸ್ದು ಕ್ವಾಲಿಟಿ ಎಲ್ಲ ತುಂಬ ಇಷ್ಟ ಆಯಿತು. ಇದ್ರ ಪ್ರೈಸು ಅಷ್ಟೇ ತುಂಬ ಅಫೋರ್ಡಬಲ್ ಆಗಿದೆ. ನನಗಂತೂ ನಂಬಕ್ಕೆ ಆಗಲಿಲ್ಲ ಇಷ್ಟು ಕಡಿಮೆಗೆ ಇಷ್ಟು ಒಳ್ಳೆ ಮಿಕ್ಸರ್ ಗ್ರೈಂಡರ್ ಸಿಗುತ್ತೆ ಅಂತ. ಈ ಹಾಟ್ಸ್ಟಾರ್ ಅವ್ರದ್ದು ಬರೀ ಮಿಕ್ಸರ್ ಗ್ರೈಂಡರ್ ಅಷ್ಟೇ ಅಲ್ಲ, ಬಕೀಟ್ ವಾಷಿಂಗ್ ಮಿಷಿನ್, ವ್ಯಾಕ್ಯೂಮ್ ಕ್ಲೀನರ್ಸ್, ಗೀಸರ್ಸ್, ಬುಲೆಟ್ ಮಿಕ್ಸರ್ ಗ್ರೈಂಡರ್ ಎಲ್ಲನೂ ಇದೆ. ಎಲ್ಲನೂ ಅಷ್ಟೇ ಅಫೋರ್ಡಬಲ್ ಆಗಿದೆ. ನಾವು ಅಂದ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಮೋಸ್ಟ್ಲಿ ಹೆವಿ ಪ್ರೈಸ್ ಇರುತ್ತೆ ಅಂದ್ಕೊಂಡಿರ್ತೀವಿ, ಬಟ್ ತುಂಬಾ ಕಡಿಮೆಗೆ ಸಿಕ್ಕಿದೆ. ಆಫರು ಸಹ ಇದೆ. ಸ್ಟೀಲ್ ಹ್ಯಾಂಡಲ್ ಇದೆ, ಮತ್ತು ಈ ಮಿಕ್ಸರ್ ಗ್ರೈಂಡರ್ ಕ್ಯಾಪ್ನಲ್ಲಿ ಸೆಲ್ಫ್ ಲಾಕ್ ಇರೋದ್ರಿಂದ ಮಸಾಲೆ ಎಲ್ಲ ಆಚೆ ಬರೋದಿಲ್ಲ. ನೀಟಾಗಿ ಸ್ಮೂತಾಗಿ ರುಬ್ಬಬಹುದು, ಮತ್ತು ಕಂಟಿನ್ಯೂಸ್ ಆಗಿ 2 hours ರುಬ್ಬಿದ್ರೂ ಸಹ ಏನೂ ಪ್ರಾಬ್ಲಮ್ ಬರಲ್ಲ. ಈ ಒಂದು ಮಿಕ್ಸರ್ ಗ್ರೈಂಡರ್ ಪ್ರೈಸ್ ಎಷ್ಟಪ್ಪ ಅಂತ ಅಂದರೆ 4800 ರೂಪಾಯಿ. ನನಗಂತೂ ಸೀರಿಯಸ್ಲಿ ಈಗಲೂ ನಂಬೋಕ್ಕಾಗ್ತಾ ಇಲ್ಲ ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋ ಮಿಕ್ಸರ್ ಗ್ರೈಂಡರ್ ಸಿಗುತ್ತೆ ಅಂತ. ನಾವು ಬೇರೆ ಬ್ರ್ಯಾಂಡ್ಸಲ್ಲಿ 750 ವೋಲ್ಟೇಜ್ ಮಿಕ್ಸಿ ಆಗಿರ್ಬೋದು, 1000 ವೋಲ್ಟೇಜ್ ಮಿಕ್ಸಿ ಆಗಿರ್ಬೋದು ತೊಗೋಬೇಕಂತ ಅಂದರೆ 10,000 ಅಥವಾ 12,000 ಆಗುತ್ತೆ. ಬಟ್ ಇಷ್ಟು 4800 ರೂಪಾಯಿಗೆ ಎಲ್ಲ ಕ್ವಾಲಿಟಿ ಇರೋವಂಥ ಮಿಕ್ಸಿ ಸಿಕ್ಕಿರೋದು ನಂಗೆ ತುಂಬಾ ಇಷ್ಟ ಆಯಿತು. ನೀವು ಸಹ ನಿಮ್ಮನೇಲಿ ಏನಾದರೂ ಹಳೆ ಮಿಕ್ಸಿ ಹಾಳಾಗಿದ್ದರೆ ಹಾಟ್ಸ್ಟಾರ್ ಬ್ರ್ಯಾಂಡ್ನೇ ಪರ್ಚೇಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಏನೂ ಆಗಲ್ಲ. ನಾರ್ಮಲ್ 5 amps ಪ್ಲಗ್ ಪಾಯಿಂಟಲ್ಲೇ ರನ್ ಆಗುತ್ತೆ. 2.5 ಮೀಟರ್ ವೈರ್ ಸಹ ಇದೆ, ಮತ್ತು ತುಂಬ ಚೆನ್ನಾಗಿದೆ. ಕಮ್ಮಿ ಪ್ರೈಸ್ ಸಹ ಇದೆ. ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ. ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ಮಿಕ್ಸರ್ ಗ್ರೈಂಡರ್ನ ಅನ್ಬಾಕ್ಸ್ ಮಾಡಿದ್ದು. ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ, ಅದು ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.